ಇನ್ನು ಸಚಿವರು ಮತ್ತು ಶಾಸಕರ ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಮಾತಾಡಿದ್ದಾರೆ ಅಂಡ್ ಅದವರು ಪರ್ಸನಲ್ ಈ ಟ್ರಿಪ್ ಅವ್ರ ಪರ್ಸನಲ್ ಅಂತ ಮಾತನಾಡಿದ್ದಾರೆ. ಸ್ವಂತ ಹಣದಲ್ಲಿ ವಿದೇಶ ಪ್ರವಾಸಕ್ಕೆ ಅವರು ಹೋಗ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಂತ ಹೇಳಿದ್ಮೇಲೆ ನಾವು ಹೋಗಬೇಡಿ ಅನ್ನೋದಕ್ಕೆ ಹೆಂಗ್ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ರಾಜಕೀಯ ಬೆಳವಣಿಗೆ ಇಲ್ಲ, ರಾಜಕಾರಣಕ್ಕೂ ಈಗ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಿರೋದಕ್ಕೂ ಸಂಬಂಧ ಇಲ್ಲ. ನನ್ನನ್ನ ವಿದೇಶ ಪ್ರವಾಸಕ್ಕೆ ಕರೆದಿಲ್ಲ, ಹಾಗಾಗಿ ನಾನು ಹೋಗ್ತಿಲ್ಲ ಅಂದಿದ್ದಾರೆ. ಸಿಎಂ ಅವ್ರ ವಿರುದ್ಧ ಈ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನನ್ನು ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವ ಮಹಾದೇವಪ್ಪ ಅವರು ಶಾಸಕರುಗಳಿಗೆ ಬೀದಿ ನಾಯಿಗಳು ಅನ್ನೋ ಪದ ಬಳಕೆ ಮಾಡಿದ ವಿಚಾರಕ್ಕೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆ ಹೇಳಿಕೆಯಿಂದ ಆಕ್ಚುಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಬೇರೆಯವರ ಹೇಳಿಕೆಗೆ ನಾನು ಹೊಣೆಗಾರ ಅಲ್ಲ ಅಂತ ಯತೀಂದ್ರ ಹೇಳಿದ್ದು. ಬಟ್ ಈ ವಿಚಾರವಾಗಿ ನಾನು ಬಹಳಷ್ಟು ಬಾರಿ ಮಾತಾಡಿದ್ದೀನಿ. ನವೆಂಬರ್ ತಿಂಗಳಲ್ಲೇ ಈ ವಿಚಾರದ ಕುರಿತು ಮಾತಾಡಿರೋದು. ಇನ್ನೆಷ್ಟು ಬಾರಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಬೇಕು ಅಂಡ್ ಇನ್ನೆಲ್ಲೂ ನಾನು ಈ ವಿಚಾರ ಇನ್ನು ಮುಂದೆ ಮಾತಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಶಾಸಕರು ಮತ್ತು ಸಚಿವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕೆ ಹೋಗ್ತಾ ಇದ್ದಾರೆ. ನಾನು ತಮಗೇನು ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು, ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟು ಜನ ಹೋಗ್ತಾರೆ ಗೊತ್ತು. ಕೆಲವು ಶಾಸಕರು ಮತ್ತು ಸಚಿವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಯತೀಂದ್ರ ಟ್ರಾನ್ಸ್ಫರ್ ಮಿನಿಸ್ಟರ್ ಅನ್ನುವಂತ ಆರೋಪ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋ ಕೂಡ ನೋಡಿದ್ವಿ. ಹಾದಿ ಬೀದಿಯಲ್ಲಿ ಹೋಗೋರ್ಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಬಿಜೆಪಿಯವರ ಆರೋಪಕ್ಕೆ ಒಂದಾದ್ರೂ ಉತ್ತರ ಇದೆಯಾ? ಪ್ರತಾಪ್ ಸಿಂಹ ಮತ್ತು ಶಾಸಕ ಯತ್ನಾಳ್ಗೆ ಮಾಡೋ ಕೆಲಸ ಇಲ್ಲ, ಹಾಗಾಗಿ ಇಂಥ ಆರೋಪಗಳನ್ನು ಮಾಡ್ತಾರೆ. ಬಿಜೆಪಿಯ IT ಸೆಲ್ ಅವರು ಕೂಡ ಎಲ್ಲವನ್ನು ತಿರುಚ್ತಾರೆ. ಇದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ MLC ಯತೀಂದ್ರ ಮಾತಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಯಾರು ಬದಲಾವಣೆ ಬಗ್ಗೆ ಮಾತಾಡ್ತಿರೋರು ಬೇರೆಯವ್ರ ಹೇಳಿಕೆ ಬಗ್ಗೆ ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆಗಾರ ಆಗಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತನಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರಿಂದ ಮಾತಾಡ್ತಿದ್ದೀನಿ. ಇನ್ನೂ ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ